ಯೋ ನಮಃ ಓಂ. ಇಲ್ಲಿಯವರೆಗೆ ತೀರ್ಥ ಪ್ರಬಂಧದ 46 ಶ್ಲೋಕಗಳ ಭಾವಾರ್ಥವನ್ನು ನಾವು ಗಮನಿಸಿದ್ದೇವೆ. ಅದರಲ್ಲಿ ಸುವರ್ಣ ನದಿಯ ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಪಾವಯಂತೀಂ ಸ್ವನಂ ಜನ ಶ್ರಾವಯಂತೀಂ ಸ್ವನಂ ಜನಾನ್. ತನ್ನ ಜನರ ಪಾಪಗಳು ನಾಶವಾಗುವುದನ್ನ ಕಾಲ ವಿಶೇಷದಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿದರೆ ಆ ಶಬ್ದವನ್ನ ಕಿವಿಗೆ ಮುಟ್ಟಿಸುವುದರ ಮುಖಾಂತರವಾಗಿ ಜನರಿಗೆ ಪಾಪನಾಶವಾಗತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ ಕುಂಭಾಸಿ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕುಂಭಾಸಿ ಅನ್ನುವಂತಹದ್ದು ಕುಂಭ ಎಂಬಂತಹ ಅಸುರನನ್ನ ಭೀಮಸೇನ ದೇವರು ನಾಶ ಮಾಡಿದಂತಹ ಸ್ಥಳ. ಕುಂಭಾಸಿ ಕ್ಷೇತ್ರ ವಾದಿರಾಜ ಸ್ವಾಮಿಗಳ ಜನ್ಮಸ್ಥಳ ಹೂವಿನ ಕೆರೆ ಅಂತ. ಅದರಿಂದ ಬಹಳ ಸಮೀಪದಲ್ಲಿರುವ 1-2-3 ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ಅತ್ಯಂತ ಪವಿತ್ರವಾದಂತಹ ಸ್ಥಳ. ಉಡುಪಿ ಮತ್ತು ಕುಂದಾಪುರಕ್ಕೆ ಹೋಗುವಂತಹ ದಾರಿಯ ಮಧ್ಯದಲ್ಲಿ ಇರುವಂತಹದ್ದು. ಇಲ್ಲಿ ಕುಂಭಾಸಿ ಕ್ಷೇತ್ರದಲ್ಲಿ ಹರಿಹರರ ಸನ್ನಿಧಾನ ಇದೆ. ಹರಿಹರದ ಸನ್ನಿಧಾನದಿಂದ ಕೂಡಿರುವಂತಹ 2 ಜಲಕುಂಡಗಳು. ಗಣಪತಿಯ ದೇವಸ್ಥಾನ ಕುಂಭಾಸಿ ಗಣಪತಿ ಅಂತ ಪ್ರಸಿದ್ಧಿ. ಇದಕ್ಕೆ ಗಜಪುರ ಅಂತ, ಕುಂಭಾಸಿಗೆ ಗಜಪುರ ಅಂತ ಹೆಸರಿದೆ. ನಾವು ಪರಶುರಾಮ ಕ್ಷೇತ್ರದಲ್ಲಿ ಬರುವಂತಹ 7 ಮಹಾಕ್ಷೇತ್ರಗಳಲ್ಲಿ ಒಂದು ಯಾವುದು ಅಂತಂದು ಹೇಳಿದ್ರೆ ಕುಂಭಾಸಿ. ಪರಮ ಪವಿತ್ರವಾದಂತಹ ಸ್ಥಳ. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಭಾಸಿ ಕುಂಭಾಸಿ ಸಂಜ್ಞತ್ವಂ ಕ್ಷೇತ್ರಂ ಶ್ರೀಶಗಿರೀಶಯೋಃ ಯತ್ರ ಕುಂಭಾಸುರಸ್ಯ ಆಸೀತ್ ಅಭಾಸೀತ್ ದ್ರೌಪದೀಪತಿಃ. ಕುಂಭಾಸಿ ಸನ್ಯಾ, ಕುಂಭಾಸಿ ಎಂಬ ಹೆಸರುಳ್ಳಂತಹ ಊರೇ, ತ್ವಂ ನೀನು, ಶ್ರೀಶ ಗಿರೀಶಯೋ, ಶ್ರೀ ಈಶ ಹರಿ, ಗಿರೀಶ ಅಂತಂದು ಹೇಳಿದ್ರೆ ರುದ್ರದೇವರು. ಇವರಿಬ್ಬರ ಕ್ಷೇತ್ರವಾಗಿ ಭಾಸಿ ಶೋಭಿಸುತ್ತಾ ಇದ್ದೀಯಾ. ಕುಂಭಾಸಿ ಸನ್ಯಕವಾದಂತಹ ಕ್ಷೇತ್ರವೇ ನೀನು ಲಕ್ಷ್ಮೀದೇವಿ ಹಾಗೂ ಗಿರೀಶ ರುದ್ರದೇವರಿಗೆ ಆಶ್ರಯ ಅಂತ ಕರೆಸಿಕೊಂಡು ಇವರಿಬ್ಬರ ಶ್ರೀಶ ಗಿರೀಶರರ ಸನ್ನಿಧಾನ ಉಳ್ಳಂತಹ ಕ್ಷೇತ್ರ ಅಂತ ಕರೆಸಿಕೊಂಡಿದ್ದಿ. ಯಾವ ಕ್ಷೇತ್ರದಲ್ಲಿ ದ್ರೌಪದೀಪತಿ, ದ್ರೌಪದಿಯ ಗಂಡನಾದಂತಹ ಭೀಮಸೇನ ದೇವರು, ಕುಂಭಾಸುರಸ್ಯ ಅಸೀಹಿ ಆಸೀತ್, ಕುಂಭ ಎಂಬಂತಹ ಅಸುರನಿಗೆ ಖಡ್ಗದ ಹಾಗೆ ಭೀಮಸೇನ ದೇವರಿದ್ರು. ಕುಂಭ ಎಂಬಂತಹ ಅಸುರನಿಗೆ ಖಡ್ಗದ ಹಾಗೆ ಭೀಮಸೇನ ದೇವರಿದ್ರು. ಏನರ್ಥ? ಖಡ್ಗ ತನ್ನ ಶತ್ರುಗಳನ್ನ ಸಂಹಾರ ಮಾಡುತ್ತೆ. ಹಾಗೆ ಕುಂಭ ಎಂಬಂತಹ ಅಸುರನಿಗೆ ಭೀಮಸೇನ ದೇವರು ನಾಶಕರಾಗಿ ಇದ್ದಾರೆ ಅಂತಂದ್ರೆ ಭೀಮಸೇನ ದೇವರು ಕುಂಭ ಎಂಬಂತಹ ಅಸುರನನ್ನ ಸಂಹಾರ ಮಾಡಿದಂತಹ ಕ್ಷೇತ್ರ ಇದು. ಅಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರ ಕುಂಭಾಸಿ ಎಂಬಂತಹ ಕ್ಷೇತ್ರ. ಭಾಸಿ ಕುಂಭಾಸಿ ಸನ್ಯ ತ್ವಂ, ತ್ವಂ ನೀನು ಕುಂಭಾಸಿ ಸನ್ಯ, ಕುಂಭಾಸಿ ಎಂಬಂತಹ ಹೆಸರುಳ್ಳವನಾಗಿದ್ದಿ. ಯಾರ ಕ್ಷೇತ್ರ ಇದು? ಶ್ರೀಶ ಗಿರೀಶಯೋಹೋ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಒಡೆಯನಾದವನು ಪರಮಾತ್ಮ ಹರಿ. ಶ್ರೀಶ ಅಂತಂದ್ರೆ ಪರಮಾತ್ಮನ, ಗಿರೀಶ ಅನ್ನುವಂಥದ್ದು ಕೈಲಾಸವೆಂಬ ಪರ್ವತಕ್ಕೆ ಒಡೆಯನಾದಂತಹ ರುದ್ರದೇವರ ಹೆಸರನ್ನ ಹೇಳ್ತಾ ಇದೆ. ಗಿರೀಶ ರುದ್ರದೇವರ ಕ್ಷೇತ್ರವಾಗಿದ್ದಿ ನೀನು. ಈ ಕ್ಷೇತ್ರದ ಮಹತ್ವ ಏನು? ಯತ್ರ ಕುಂಭಾಸುರಸ್ಯಾಸೀತ್,
ಎಲ್ಲಿ ಕುಂಭಾಸುರನಿಗೆ ಅಸಿಯಂತೆ ಭೀಮಸೇನ ದೇವರು ಪ್ರಕಾಶಿಸಿದರೋ, ಯತ್ರ ಕುಂಭಾಸುರಸ್ಯ ದ್ರೌಪದೀಪತಿ ಅಸಿಹಿ ಅಭಾಸೀತ್, ಯತ್ರ ಯಾವ ಕ್ಷೇತ್ರದಲ್ಲಿ ಕುಂಭ ಎಂಬಂತಹ ಹೆಸರಿನ ಅಸುರನಿಗೆ ದ್ರೌಪದೀಪತಿ, ದ್ರೌಪದಿಯ ಪತಿ ಗಂಡನಾದಂತಹ ಭೀಮಸೇನ ದೇವರು ಅಸಿಹಿ ಆಸೀತ್ ಕತ್ತಿಯಂತಿದ್ದರೋ, ಕತ್ತಿ ಹೇಗೆ ಅವರನ್ನ ಸಂಹಾರ ಮಾಡತ್ತೋ ಶತ್ರುಗಳನ್ನ, ಹಾಗೆ ಕುಂಭಾಸುರನನ್ನ ಸಂಹಾರ ಮಾಡಿತೋ ಅಂತಹ ಕ್ಷೇತ್ರ ನೀನಾಗಿದ್ದಿ. ಅಭಾಸಿ ದ್ರೌಪದೀಪತಿ, ಇಂತಹ ದ್ರೌಪದೀಪತಿಯು ಕುಂಭ ಎಂಬಂತಹ ಅಸುರನನ್ನ ಸಂಹಾರ ಮಾಡಿ ತಮ್ಮ ಪರಾಕ್ರಮವನ್ನ ತೋರಿದಂತಹ ಸ್ಥಳ ಈ ಕುಂಭಾಸಿ ಕ್ಷೇತ್ರ. ಅಂತಹ ಕುಂಭಾಸಿ ಎಂಬಂತಹ ಕ್ಷೇತ್ರ ಬಹಳ ಪ್ರಕಾಶಮಾನವಾಗಿ ತೋರ್ತಾ ಇದೆ. ಅದನ್ನ ಹೇಳ್ತಾ ಇದ್ದಾರೆ. ಭಾಸಿ ಕುಂಭಾಸಿ ಸನ್ಯತ್ವಂ ಕ್ಷೇತ್ರಂ ಶ್ರೀಶಗಿರೀಶಯೋ. ಕುಂಭಾಸಿ ಸನ್ಯಾ, ಕುಂಭಾಸಿ ಎಂಬ ಹೆಸರಿನ ನೀನು ಶ್ರೀಶಗಿರೀಶಯೋ ಕ್ಷೇತ್ರಂ ಭಾಸಿ, ಲಕ್ಷ್ಮೀದೇವಿಯ ಪತಿಯಾದಂತಹ ಪರಮಾತ್ಮ ಹಾಗೂ ರುದ್ರದೇವರ ವಾಸಸ್ಥಾನವಾಗಿ ಭಾಸಿ ಶೋಭಿಸ್ತಾ ಇದ್ದೀಯಾ. ಯಾವ ಕ್ಷೇತ್ರದಲ್ಲಿ ಕುಂಭಾಸುರಸ್ಯ, ಕುಂಭ ಎಂಬ ಅಸುರನಿಗೆ ಅಸಿಹಿ ದ್ರೌಪದೀಪತಿ ಅಭಾಸೀತ್, ಅಸಿಹಿ ಕತ್ತಿಯಂತೆ, ದ್ರೌಪದೀಪತಿ ದ್ರೌಪದಿಯ ಗಂಡನಾದ ಭೀಮಸೇನ ದೇವರು ಕತ್ತಿಯಂತೆ ನಾಶಕರಾಗಿ ಅಭಾಸೀತ್ ಪ್ರಕಾಶಿಸಿದರೋ ಅಂತಹ ಕ್ಷೇತ್ರ ಲಕ್ಷ್ಮೀನಾರಾಯಣರ, ಲಕ್ಷ್ಮೀ ಪತಿಯಾದಂತಹ ನಾರಾಯಣನ, ರುದ್ರದೇವರ ವಿಶೇಷ ಸನ್ನಿಧಾನವುಳ್ಳ, ಭೀಮಸೇನ ದೇವರಿಂದ ಕುಂಭ ಎಂಬಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ರಿಂದಾಗಿ ಕುಂಭಾಸಿ ಎಂಬ ಕ್ಷೇತ್ರ ನಾಮವನ್ನ ಪಡೆದಂತಹ ನೀನು ಶೋಭಿಸ್ತಾ ಭೂಲೋಕದಲ್ಲಿ ಇದ್ದೀಯಾ. ಪರಶುರಾಮ ಕ್ಷೇತ್ರದ ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದಾಗಿದ್ದೀಯಾ. ನಿನಗೆ ನಮಸ್ಕಾರ, ನೀನು ನಮ್ಮನ್ನ ಪವಿತ್ರರನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಾಸಿ ಕುಂಭಾಸಿ ಸನ್ಯತ್ವಂ ಕ್ಷೇತ್ರಂ ಶ್ರೀಶಗಿರೀಶಯೋ ಯತ್ರ ಕುಂಭಾಸುರಸ್ಯಾಸೀದಭಾಸೀತ್ ದ್ರೌಪದೀಪತಿ ಅಂತ ಈ ಶ್ಲೋಕದ ಭಾವಾರ್ಥ. ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಈ ಶ್ಲೋಕದಲ್ಲಿ ಯಾವ್ದಾದ್ರು ಪದಗಳ ಅರ್ಥ ಗೊತ್ತಿಲ್ಲ ಅಂತ. ಅದರಲ್ಲಿ ಹರಿ ಸನ್ನಿಧಾನ ಎಲ್ಲಿದೆ? ಇದು ಶಿವಂದು ಲಿಂಗ ಇದೆ. ಅದ್ ಮುಂದೆ ಅದರಲ್ಲಿ ಬರುತ್ತೆ. ಶಿವನ ಲಿಂಗದಲ್ಲಿ ಅರ್ಧ ಭಾಗದಲ್ಲಿ ಪರಮಾತ್ಮ, ಅರ್ಧ ಭಾಗದಲ್ಲಿ ರುದ್ರದೇವರು. ಮುಂದಿನ ಒಂದು 8 ಶ್ಲೋಕಗಳು ಅದನ್ನೇ ನಿರೂಪಣೆ ಮಾಡ್ತಾರೆ. ಕೆಳಗಿದ್ದಲ್ಲಿ ಶಿವಲಿಂಗದಲ್ಲಿ. ಹೌದು. ಹೌದಾ? ಎರಡು ಸನ್ನಿಧಾನ. ಹೌದು ಹೌದು. ಮುಂದಿನ ಶ್ಲೋಕಗಳಲ್ಲೆಲ್ಲ ಅದರದೇ ನಿರೂಪಣೆ. ಮುಖವಾಡ ಇದೆ ಗುರುಗಳೇ ಅಲ್ಲಿ. ಈಗ ಇದು ನನ್ನ ಮನೆಯಿಂದ, ಅಂದ್ರೆ ನಾನು ಕುಂದಾಪುರದೊಳೆ ಆದ್ರಿಂದ ನಮ್ಮ ಮನೆಯಿಂದ ಕೇವಲ 1 ಕಿಲೋಮೀಟರ್ ದೂರ ಅಷ್ಟೇ ಗುರುಗಳೇ ಈ ಕುಂಭಾಸಿ. ಅಲ್ಲಿ ಅಂದ್ರೆ ಇವಾಗ ನಮ್ಗೆ ಅದು ನೋಡುವವರಿಗೆ ಹರಿಹರರ ವಿಗ್ರಹ ರೂಪವನ್ನ ಒಂದು ಬೆಳ್ಳಿಯ ಮುಖವಾಡದಲ್ಲಿ ಹಾಕ್ತಾರೆ, ಕಾಣಿಸ್ತದೆ ಅಷ್ಟೇ. ಆ ಮೂರ್ತಿ ಬರೀ ಇದು ಲಿಂಗಾಕಾರದಲ್ಲಿದೆ ಅಷ್ಟೇ. ಅಷ್ಟೇ ಗುರುಗಳೇ. ಅಂದ್ರೆ ನಮ್ಗೆ ಇವಾಗ ಹೋಗಿ ನಿಂತ್ಕೊಂಡು ದರ್ಶನ ಮಾಡೋರಿಗೆ ಬೆಳ್ಳಿಯ ಮುಖವಾಡದಲ್ಲಿ ಹರಿಹರರ ದರ್ಶನ ಆಗತ್ತೆ. ಹೌದು. ಮತ್ತೆ ಎರಡು ಕುಂಡ ಅಂತ ಹೇಳಿದ್ರಲ್ಲ, ಎರಡು ಕುಂಡ. ಎರಡು ಕುಂಡದಲ್ಲಿ ಒಂದು ಸರೋವರ ಇದೆ, ಒಂದು ಇಲ್ಲ ಪುಷ್ಕರಣಿ ತರ ಇದೆ. ದೇವಸ್ಥಾನವನ್ನ ಹೋಗ್ಬೇಕಾದ್ರೆ ನಾವು ಅದನ್ನ ದಾಟಿ ಹೋಗ್ಬೇಕು. ಇದೆ, ಅದನ್ನ ದಾಟಿ ಹೋಗ್ಬೇಕು. ಅದೇ ಎರಡು ಕುಂಡ ಒಂದೇ ಅಲ್ಲ ಅದು? ಒಂದೇ. ಒಂದ್ರಲ್ಲಿ ಇಬ್ಬರ ಸನ್ನಿಧಾನ ಇದೆ ಅಂತ. ಒಂದರಲ್ಲಿ 2 ಸನ್ನಿಧಾನ. ಓಕೆ. ಮೇಲ್ಗಡೆ ಇರುವಂತಹ ಗಣೇಶನ ದೇವಸ್ಥಾನ ಏನಿದೆಯೋ ಅದು ಆನೆಗುಡ್ಡೆ ಅಂತ ಹೇಳಿ ಕರೀತಾರೆ ಗುರುಗಳೇ. ಆನೆಗುಡ್ಡೆ ದೇವಸ್ಥಾನ. ಸರಿ.
ಲೋಕಲ್ ಆನೆಗುಡ್ಡೆ ಅಂತಾರೆ, ಅದರ್ವೈಸ್ ಕುಂಭಾಶಿ ಅಂತ ಹೇಳುದು ಎಲ್ರು. ಹೌದು ಹೌದು, ಆನೆಗುಡ್ಡೆ ದೇವಸ್ಥಾನ ತುಂಬಾ ಪ್ರಸಿದ್ಧವಾದಂಥದ್ದು. ಹೌದೌದು. ತಾವು ತುಂಬಾ ಕ್ಷೇತ್ರದಲ್ಲೇ ಇದ್ದೀರಿ ಹಾಗಾದ್ರೆ, ತಮ್ದು ಮೂಲಕ್ಕೆ ಊರು. ಹೌದು ಗುರುಗಳೇ, ಅದು ಹೂವಿನ ಕೆರೆ 3 ಕಿಲೋಮೀಟರ್ ಆಗ್ತದೆ ಗುರುಗಳೇ ನಮ್ಗೆ. ಗೌರಿಗೆದ್ದೆ ಅಂತ ವಾದಿರಾಜ ಗುರುಗಳು ಜನ್ಮಸ್ಥಾನ ಏನಿದೆಯೋ ಅದು 3 ಕಿಲೋಮೀಟರ್ ಆಗ್ತದೆ. ನಮ್ದು ಪ್ರಾಪರ್ ಉಡುಪಿ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಕುಂಭಾಸುರಸ್ಯ ಭಾಸಿದ್, ಅದಕ್ಕೆ ಇದು ಪದಚ್ಛೇದ ಹೇಳ್ತೀರಾ? ಕುಂಭಾಸುರಸ್ಯ ಅಸಿಹಿ ಆಸೀತ್. ಕುಂಭಾಸುರಸ್ಯ, ಕುಂಭಾಸುರನಿಗೆ ಅಸಿಹಿ ಕತ್ತಿಯು ಅಭಾಸೀತ್ ಪ್ರಕಾಶಿಸಿತು. ಯಾರು? ದ್ರೌಪದಿ ಪತಿ. ಅಲ್ಲ, ಖಡ್ಗ ಪ್ರಕಾಶಿಸಿತ್ತು ಅಂತನ? ಅಲ್ಲ, ಖಡ್ಗದಂತೆ ಭೀಮಸೇನ ದೇವರು ಪ್ರಕಾಶಿಸಿದರು. ಕುಂಭಾಸುರನಿಗೆ ಕತ್ತಿಯಂತೆ ಭೀಮಸೇನ ದೇವರು ಪ್ರಕಾಶಿಸಿದರು ಅಂತ ಅರ್ಥ. ಕುಂಭಾಸುರ ಅಸ್ಯ, ಕುಂಭಾಸುರಸ್ಯ ಕುಂಭಾಸುರಸ್ಯ ಅಸಿಹಿ ಅಭಾಸೀತ್. ಸರಿ. ಆ ಆನೆಗುಡ್ಡೆ ದೇವರು ಏನಿದೆ ಅದನ್ನ ಪಾಂಡವರು ಸ್ಥಾಪನೆ ಮಾಡಿ ಅದು ಬೆಳೆದು ಇವತ್ತಿನ ದಿನ ಅಷ್ಟು ದೊಡ್ಡದಿದೆ ಅಂತ ಹೇಳಿ ಸಹ ಹೇಳ್ತಾರೆ ಗುರುಗಳೇ. ಹೌದು ಹೌದು, ಅದರಲ್ಲಿ ಮಧ್ವಾಚಾರ ಬಂದು ಅದಕ್ಕೆಲ್ಲ ಏನೂ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ನೈವೇದ್ಯದ ವ್ಯವಸ್ಥೆಯನ್ನು ಮಾಡಿದ್ರು ಅಂತನೂ ಅಲ್ಲಿ ಅದ ಐತಿಹ್ಯ ಇದೆ. ಹೌದು ಗುರುಗಳೇ, ಮೂಲ ಮಠ ಸೋದೆ ಮಠದ ಮೂಲ ಮಠ ಅದೇ ಆಗಿತ್ತು. ವಾದಿರಾಜ ಗುರುಗಳ ನಂತರ ಅದು ಸೋದೆಗೆ ಇದಾಯ್ತು. ಹೌದು, ಗೌತಮ ಋಷಿಗಳಲ್ಲಿ ತಪಸ್ ಮಾಡ್ತಾ ಇದ್ರು ಅಂತಿದ್ರು. ಮುಂದಿಂದ ಅದೇ ಬರುತ್ತೆ ಮುಂದಿನ ಶ್ಲೋಕದಲ್ಲಿ. ಯತ್ಯರ್ಥಂ ಗೌತಮ ಕ್ಷೇತ್ರಂ ಚಿತ್ರಂ ತತ್ತನು ಅದ್ಬಭೋ ಅಂತಂದು ಅದನ್ನೇ ಹೇಳ್ತಾರೆ. ನಮಸ್ಕಾರ. ಹರಯೇ ನಮಃ. ಶ್ರೀ ಕೃಷ್ಣ.